ಇದೇನಿದು ಯಾರು ಕಾಣಿಸ್ತಿಲ್ವಲ್ಲ? ಮಕ್ಕಳನ್ನೊಬ್ಬರನ್ನೇ ಬಿಟ್ಬಿಟ್ಟು ಎಲ್ಲ ಎಲ್ಲಿ ಹೋದ್ರು? ಹೆಲೋ ಮೇಡಮ್. ಪ್ರಿಯಾ ಎಲ್ಲಿದ್ದೀರಾ? ಮೇಡಮ್ ನಾವು ಆದಿ ಸರ್ ಆಫೀಸಲ್ಲಿ ಇದ್ದೀವಿ. ಆದಿ ಸರ್ ಆಫೀಸಾ? ಅಲ್ಲೇನ್ ಮಾಡ್ತಿದ್ದೀರಾ? ಮೇಡಮ್ ಇವತ್ತು ಎಲ್ಲರನ್ನೂ ಮೀಟಿಂಗ್ ಕರೆದಿದ್ದಾರೆ. ಮೀಟಿಂಗ್? ಹಾ ಮ್ಯಾಮ್, ಕಾಮತ್ ಬಿಸ್ನೆಸ್ ವೆಂಚರ್ಸ್ ಅಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿದ್ದಾರೋ ಅವರೆಲ್ಲ ಮೀಟಿಂಗ್ ಬರಬೇಕು ಅಂತ ಇವತ್ತು ಮೇಲ್ ಕಳಿಸಿದ್ರು. ಮೇಲ್ ಬಂದಿದ್ಯಾ? ನನಗೆ ಯಾಕೆ ಯಾವ ಮೇಲೂ ಬರಲಿಲ್ಲ? ಏನ್ ಮೇಡಮ್, ನಿಮಗೆ ಬಂದಿಲ್ವಾ? ಅದೇಗ್ ಸಾಧ್ಯ ಮೇಡಮ್? ಟ್ರಸ್ಟಲ್ಲಿ ಕೆಲಸ ಮಾಡೋ ನಮಗ್ ಮೇಲ್ ಬಂದಿದೆ, ನಿಮಗ್ ಮೇಲ್ ಬಂದಿಲ್ವಾ? ಅದೇಗ್ ಸಾಧ್ಯ ಮೇಡಮ್? ನೀವು MD ಬೇರೆ. ಸರಿ ಸರಿ ಆಯ್ತು, ನಿಮ್ಮ ಮೀಟಿಂಗ್ ಮುಗಿಸ್ಕೊಂಡು ಬನ್ನಿ. ಸರಿ ಮೇಡಮ್. ಹೇಗ್ ಸಾಧ್ಯ? ಎಲ್ರೂ ಕರೆದಿದ್ದಾರೆ ಅಂದಮೇಲೆ ನನ್ನನ್ನು ಹೇಗೆ ಬಿಟ್ರು? ಬೇಕು ಅಂತಾನೆ ಕರೆದಿಲ್ವಾ? ಆದಿ, ನೀನು ಈ ಥರ ಇರೋದನ್ನ ನೋಡೋಕ್ಕಾಗೋದಿಲ್ಲ. ಸಮಾಧಾನ ಮಾಡ್ಕೊಪ್ಪ. ಆಗ್ತಿಲ್ಲ ಅತ್ತೆ. ಎಲ್ಲರೂ ಸೇರಿ ಇಷ್ಟು ದೊಡ್ಡ ಸತ್ಯನ ನನ್ನಿಂದ ಮುಚ್ಚೋದನ್ನ ನೆನೆಸ್ಕೊಂಡ್ರೆ ಮನಸ್ಸಿಗೆ ಚುಚ್ಚಿದಾಗ ಆಗುತ್ತೆ. ಅವರೆಲ್ಲರನ್ನ ನಾನು ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸಿದ್ದೆ. ಆದ್ರೆ ಅವರೆಲ್ಲರೂ ನನ್ನ ನಂಬಿಕೆ ಮೇಲೆ ಚಪ್ಪಡಿ ಕಲ್ಲನ್ನ ಎಳೆದು ಬಿಟ್ರು. ಆದಿ, ಎಷ್ಟು ದಿವಸ ಅಂತ ಇದನ್ನೇ ಯೋಚನೆ ಮಾಡ್ತಾ ಕೂತಿರ್ತೀಯ? ಹಾಗಿರೋದನ್ನ ನಾವು ಬದಲಾಯಿಸಕ್ ಸಾಧ್ಯ ಇಲ್ಲ. ಅದನ್ನೆಲ್ಲ ಬಿಟ್ಟಾಕು. ಬಿಟ್ಟಾಕು ಅಂತ ಅಷ್ಟು ಈಸಿಯಾಗಿ ಹೇಳ್ತಿರಲ್ಲ ಡ್ಯಾಡ್. ಆಗಿರೋದು ಸಣ್ಣ ಪುಟ್ಟ ಮೋಸ ಅಲ್ಲ, ನಂಬಿಕೆ ದ್ರೋಹ. ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಬೆನ್ನುಗ್ ಚೂರಿ ಹಾಕಿದ್ದಾರೆ. ಆದಿಬ್ರು ಏನ್ ಬೇಕಾದ್ರೂ ಸಹಿಸ್ಕೊಳ್ತಾನೆ, ಆದ್ರೆ ಮೋಸ ಮಾಡಿದವ್ರನ್ನ ಸಹಿಸ್ಕೊಳ್ಳಲ್ಲ, ಅವ್ರನ್ನ ಕ್ಷಮಿಸೋದು ಇಲ್ಲ. ಇವನಿಗೆ ಕ್ಷಮಿಸು ಅಂತ ಹೇಳ್ತಿಲ್ಲ ಕನಿಕಾ, ಮನಸ್ಸಿಗೆ ಇದನ್ನೆಲ್ಲ ಹಚ್ಕೋಬೇಡ ಅಂತ ಹೇಳ್ತಾ ಇದ್ದೀನಿ. ಮನ್ಸಿಗೆ ಹಚ್ಕೊಳ್ದೆ ಹೇಗಿರಕ್ ಸಾಧ್ಯ ಡ್ಯಾಡ್? ಬೋತ್ ಆರ್ ಚೀಟರ್ಸ್. ಮೊದಲೇ ಆದಿ ಸೂಕ್ಷ್ಮ. ಇವನ್ ಭಾವನೆಗಳ ಜೊತೆ ಆಟ ಆಡಿದ್ರಲ್ಲ, ಇದು ಸರಿನಾ ಅಣ್ಣ? ಒಳ್ಳೆಯವರು ಅನ್ಸ್ಕೊಂಡೆ ಅವ್ರ ಬುದ್ಧಿ ತೋರಿಸ್ಬಿಟ್ರು. ಅದು ನಿಜ ಇರ್ಬೋದು ಮೀನಾಕ್ಷಿ. ಹಾಗಂತ ಯಾರೋ ಮಾಡಿದ ತಪ್ಪಿಗೆ ಇವನೇ ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ಹೌದು ಬ್ರೋ, ನಿನಗ್ ಮೋಸ ಮಾಡ್ದವ್ರನ್ನ ಕೆಲ್ಸದಿಂದ ಕಿತ್ತಾಕಿ ಅವ್ರ ನಿನ್ ಜೀವನಕ್ಕೆ ಬಂದೇ ಇಲ್ಲ ಅಂತ ಕೈ ತೊಳ್ಕೊಂಬಿಡು. ಹೌದು ಆದಿ, ಅವ್ರು ಯಾರಿಗೂ ಕಂಪ್ನಿಯಲ್ಲಿರೋ ಯೋಗ್ಯತೆ ಇಲ್ಲ. ಅವ್ರನ್ನೆಲ್ರೂ ಕಂಪ್ನಿಯಿಂದ ತೆಗ್ದುಹಾಕಿದ್ಯಾ ತಾನೆ? ಹಾ, ತಾಂಡವ್ ಶ್ರೇಷ್ಠ ಇಬ್ಬರನ್ನು ಕೆಲಸದಿಂದ ತೆಗೆದು ಹಾಕಿದ್ದೇನೆ. ಅವ್ರಿನ್ಮೇಲೆ ನಮ್ಮ ಆಫೀಸ್ ಹೊಸಲು ತೊಳಿಯಕ್ಕೂ ನಾನು ಬಿಡೋದಿಲ್ಲ. ಇದೇ ಒಳ್ಳೆ ಚಾನ್ಸ್. ನನ್ ಬೆನ್ ಹಿಂದೆ ಬಿದ್ದಿರೋ ಆ ಭಾಗ್ಯನ್ ಕೂಡ ಕೆಲ್ಸದಿಂದ ಕಿತ್ತು ಬಿಸಾಕ್ತೀನಿ ಅಂತ ಹೇಳು ಬ್ರೋ. ಅಣ್ಣ, ಮತ್ತೆ ಭಾಗ್ಯಕ್ಕೆ? ಇಲ್ಲ, ಅವರನ್ನ ತೆಗ್ದಿಲ್ಲ. ಬ್ರೋ, ಇದ್ಯಾವ ನ್ಯಾಯ? ನನ್ಗೆ 3 ಜನನು ಸೇರ್ಕೊಂಡು ಮೋಸ ಮಾಡಿದಾರೆ ತಾನೆ. 3 ಜನನು ಕೆಲ್ಸದಿಂದ ತೆಗ್ದಾಕ್ಬೇಕು, ಅದೇ ನ್ಯಾಯ ಅಲ್ವಾ ಅತ್ತೆ? ಹೌದು ಆದಿ, ತಾಂಡವ್ ಶ್ರೇಷ್ಠಗಿಂತ ನೀನ್ ಹೆಚ್ಚಿಗೆ ನಂಬಿಕೆ ಇಟ್ಟಿದ್ದು ಭಾಗ್ಯನ್ ಮೇಲ್ ತಾನೆ. ಅವಳು ನಿನ್ಗೆ ಎಲ್ಲ ಹೇಳ್ಬೇಕಿತ್ತು. ಎಕ್ಸಾಕ್ಟ್ಲಿ ಅತ್ತೆ. ತಾಂಡವ್ ಮಾಡಿದ್ದು ಮೋಸ ಅಂದ್ರೆ ಭಾಗ್ಯ ಮಾಡಿದ್ದು ಮೋಸನೇ. ಅವಳನ್ನು ಕೆಲ್ಸದಿಂದ ತೆಗ್ದಾಕು ಬ್ರೋ. ಹಾಗ್ ನೋಡಿದ್ರೆ ಎಲ್ರಿಗಿಂತ ಜಾಸ್ತಿ ಭಾಗ್ಯಂಗೆ ಶಿಕ್ಷೆ ಕೊಡ್ಬೇಕು ನೀನು. ಆದರೂ ಭಾಗ್ಯ ಈಗಷ್ಟೇ ನಮ್ಮ ಆಫೀಸ್ನಲ್ಲಿ ಕೆಲಸಕ್ಕೆ ಸೇರಿದಾಳೆ. ತಾಂಡವ್ ಶ್ರೇಷ್ಠ ಅಂತಾರ
ಇದನ್ನೆಲ್ಲ ಮುಚ್ಚಿಡ್ಬೇಕು ಅಂತ ಭಾಗ್ಯನ ಇಂಟೆನ್ಷನ್ ಇರ್ಲಿಲ್ಲ ಅನ್ಸುತ್ತೆ. ಏನ್ ಡ್ಯಾಡ್ ನೀವು ಇಷ್ಟಾದ್ರೂ ಅವಳ ಪರವಾಗಿ ಮಾತಾಡ್ತಿದ್ದೀರಲ್ಲ. ಇದರ ಬಗ್ಗೆ ನೀವ್ಯಾರು ಮಾತಾಡ್ಬೇಡಿ, ಅದನ್ನ ಇವನಿಗೆ ಬಿಟ್ಬಿಡಿ. ಇವನ ಮನಸ್ಸಿಗೆ ಯಾವ್ದು ಸರಿ ಅನ್ಸುತ್ತೋ ಅದ್ ಮಾಡ್ಲಿ. ಬ್ರೋ, ನೀನೇನಾದ್ರೂ ಇವಾಗ ಕರುಣೆ ತೋರ್ಸಿದ್ರೆ ನಿನ್ ಹೆಸರು ಹಾಳಾಗತ್ತೆ. ಮೊನ್ನೆ ತಾನೇ ನಿಂದು ಭಾಗ್ಯಂದು ಫೋಟೋಸ್ ವೈರಲ್ ಆಗಿದೆ. ಆಲ್ರೆಡಿ ಜನ ಎಲ್ಲ ಇವ್ರಿಬ್ರಿಗೂ ಅಫೇರ್ ಇದೆ ಅಂತ ಮಾತಾಡ್ತಿದ್ದಾರೆ. ಈಗ ನೀನು ತಾಂಡವ್ ಶ್ರೇಷ್ಠನ ಮಾತ್ರ ಕೆಲಸದಿಂದ ತೆಗ್ದಾಕಿ ಭಾಗ್ಯನ ಉಳಿಸ್ಕೊಂಡ್ರೆ ಜನ ಏನೆಲ್ಲ ಉಳಿಸ್ಕೊಳಲ್ಲ. ಓ, ಇವರಿಬ್ರು ಮಧ್ಯ ಅಫೇರ್ ಇದೆ, ಅದಕ್ಕೆ ತಾಂಡವ್ ಶ್ರೇಷ್ಠನ ಮಾತ್ರ ಕೆಲಸದಿಂದ ತೆಗ್ದಾಕಿ ಭಾಗ್ಯನ ಮಾತ್ರ ಉಳಿಸ್ಕೊಂಡಿದ್ದಾಳೆ ಅಂತ ಅನ್ಕೊಳಲ್ವಾ? ನೀವೆಲ್ಲರೂ ಹೇಳ್ತಾ ಇರೋದು ಸರಿ ಇದೆ. ಇವತ್ತೇ ಭಾಗ್ಯನ್ನ ಕೆಲಸದಿಂದ ತೆಗೆದು ಹಾಕ್ತೀನಿ. ವಾವ್, ವಾಟ್ ಅ ಸ್ವೀಟ್ ನ್ಯೂಸ್. ನನ್ನ ಶತ್ರು ಭಾಗ್ಯ ನನ್ನ ಲೈಫಿಂದ ಕಿತ್ತಾಕೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ದೆ. ಆದ್ರೆ ಅವಳೆ ಗುಂಡಿ ತೋಡ್ಕೊಂಡಿದ್ದಾಳೆ. ಅವಳೊಬ್ಳು ನಮ್ ಟ್ರಸ್ಟಿಂದ ಆಚೆ ಹೋಗ್ಬಿಟ್ರೆ ನನ್ ದುಡ್ಡು ಹೊಡಿಯೋದು ಯಾರಿಗೂ ಗೊತ್ತಾಗಲ್ಲ, ಎಲ್ಲ ಅಲ್ಲಲ್ಲೇ ಮುಚ್ಚೋಗುತ್ತೆ. ಇನ್ನು ಆದಿಬ್ರು ಭಾಗ್ಯ ಅವ್ರೆ ಅಂತ ತಲೆ ಹೊತ್ಕೊಂಡ್ ಮೆರೆಸ್ತಿದ್ದ. ಪ್ರಪಂಚದಲ್ಲಿ ಭಾಗ್ಯ ಅಷ್ಟು ಒಳ್ಳೆಯವಳು ಯಾರು ಇಲ್ಲ ಅಂತ ಹೇಳ್ತಿದ್ದ. ಈಗ ಅವಳನ್ನೇ ಕೆಲ್ಸದಿಂದ ಕಿತ್ತ ಬಿಸಾಕಿದ್ದಾರೆ. ಅಕ್ಕ ತಂಗಿ ಇಬ್ರಿಗೂ ಮುಖಭಂಗ ಆಗಿದೆ. ನಿನ್ನ ಜಾಗದಲ್ಲಿ ನಾನೇನಾದ್ರೂ ಇದ್ದಿದ್ರೆ ಪಾಯ್ಸನ್ ತಗೊಂಡ್ ಬಂದು ಸತ್ತೋಗ್ಬಿಡ್ತಿದ್ದೆ. ನೀನ್ ನೋಡಿದ್ರೆ ಕಲ್ಲು ಬಂಡೆ ತರ ನಿಂತಿದ್ಯಾ. ಅದಕ್ಕೆ ಹೇಳೋದು, ಬಂಡ ಜನ್ಮ ಅಂದ್ರೆ ನಿಂದೆ. ಸ್ವಲ್ಪನೂ ಗಿಲ್ಟಿ ಅನ್ನೋದೇ ಇಲ್ವಲ್ಲ, ಅದೇನ್ ಜನ್ಮಾನೋ. ಥೂ. ನಂಗ ಮನೇಲಿ ಇರಕ್ ಆಗ್ತಿಲ್ಲ ಅಕ್ಕ. ಯಾರೇನೇ ಅಂದ್ರು ನಂಗೆ ಬೇಜಾರಿಲ್ಲ, ಆದ್ರೆ ಕಿಶನ್ ಕೋಪ ಮಾಡ್ಕೊಂಡಿರೋದ್ನ ನಂಗೆ ತಡ್ಕೊಳಕ್ ಆಗ್ತಿಲ್ಲ. ಆದಿಭಾವನ ಹೇಗ್ ಫೇಸ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನನ್ಗೆ. ಅದ್ಕೆ ಮನೆ ಬಿಟ್ಟು ಬಂದಿಯಾ? ಒಬ್ಬ ಮಗಳು ಈಗಾಗ್ಲೇ ಗಂಡನ್ ಬಿಟ್ಟು ಕೂತಿದ್ದಾಳೆ. ಈಗ ಇರೋಳು ನೀನು ಜೀವನ ಹಾಳು ಮಾಡ್ಕೊತಿದ್ಯಾ? ರೀ ಸುನಂದ, ಏನು ಅಂತ ಮಾತಾಡ್ತಿದ್ದೀರಿ? ಬಿಡ್ತು ಅನ್ನಿ. ಅವಳು ಈ ಕ್ಷಣಕ್ ನನಗೆ ಇರಕ್ ಆಗಲ್ಲ ಅಂತ ಹೇಳ್ತಿರೋದು. ಏನ್ ಅವಳು ಮನೇನೆ ಬಿಟ್ಟು ಬಂದ್ಬಿಟ್ಟಿದ್ದಾಳ? ನೀವ್ ಎಲ್ಲ ನಿಮ್ ಮೂಗಿನ ನೇರಕ್ಕೆ ಯೋಚನೆ ಮಾಡ್ತೀರಾ? ಅಮ್ಮ, ಆ ಕನ್ನಿಕಾ ಆಡೋ ಒಂದೊಂದ್ ಮಾತು ಕೇಳಿದಾಗ್ಲೂ ಹೇಗ್ ಅನ್ಸುತ್ತೆ ಗೊತ್ತಾ? ಅಲ್ಲಿ ಆಗ್ತಿರೋದಕ್ಕೆಲ್ಲ ನಾನೇ ಕಾರಣ ಅನ್ನೋಂಗ್ ಮಾತಾಡ್ತಾಳೆ. ಪೂಜಾ, ಇದನ್ನ ಹೀಗೆ ಬಿಟ್ರೆ ಸರಿ ಹೋಗಲ್ಲ. ಅಲ್ಲ, ಈ ವಿಷಯದಲ್ಲಿ ನಿನ್ನ ಬಲಿಪಶು ಮಾಡಿದ್ರೆ ಯಾವ ಅರ್ಥನೂ ಇಲ್ಲ. ನಡಿ, ನಾನೇ ಬಂದ್ ಮಾತಾಡಿ ಎಲ್ಲ ಸರಿ ಮಾಡ್ತೀನಿ. ಭಾಗ್ಯ, ಈಗ ಹೋಗಿ ಮಾತಾಡಿ ಯಾವ ಪ್ರಯೋಜನನೂ ಆಗಲ್ಲ. ಪ್ರಯೋಜನ ಅಲ್ವಾ? ಯಾಕತ್ತೆ ಪ್ರಯೋಜನ ಇಲ್ಲ? ನಾನು ಹೋಗಿ ಎಲ್ಲ ಇರೋ ವಿಷಯನ ಹೇಳ್ತೀನಿ.
ನ್ಯಾಯವಾಗಿ ನೋಡಕ್ ಹೋದ್ರೆ ಆದಿಯವ್ರು ಕೋಪ ಮಾಡ್ಕೊಳ್ಬೇಕಾಗಿರೋದು ನನ್ ಮೇಲೆ. ಪಾಪ ಪೂಜಾ ಏನ್ ಮಾಡಿದ್ಲು? ಭಾಗ್ಯ, ನಾ ಹೇಳ್ತಾ ಇದ್ದೀನಿ, ಹೋಗ್ಬೇಡ. ಆದಿ ಮೊದ್ಲಿನ ತರ ಇಲ್ಲ. ಎಲ್ಲ ವಿಷಯ ಗೊತ್ತಾದ್ಮೇಲೆ ತುಂಬಾ ಬದಲಾಗೋಗಿದ್ದಾನೆ. ಅವನ ಜೊತೆ ಮಾತಾಡ್ತಿದ್ರೆ ನಾನ್ ನನ್ನ ಫ್ರೆಂಡ್ ಆದಿ ಜೊತೆ ಮಾತಾಡ್ತಿದ್ದೀನ ಅಂತ ನನಗೆ ಸಂಶಯ ಬರ್ಬೇಕು. ಅಷ್ಟೊಂದು ಬದಲಾಗೋಗಿದ್ದಾನೆ. ಎಂತ ತಪ್ಪು ಮಾಡ್ಬಿಟ್ಟೆ ನಾನು. ಅಣ್ಣಂಗೆ ವಿಷಯ ಹೇಳ್ಬೇಕಾಗಿತ್ತು. ಸುಮ್ಮನೆ ಅವ್ನ ಮನ್ಸಿಗೆ ನೋವು ಮಾಡ್ಬಿಟ್ಟೆ. ಅವ್ನಿಗೆ ಹೇಗ್ ಮುಖ ತೋರಿಸ್ಲಿ? ನನಗೆ ಗಿಲ್ಟ್ ಆಗ್ತದೆ, ಗಿಲ್ಟ್ ಫೀಲ್ ಆಗ್ತದೆ. ಅಣ್ಣ 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 ಐ ಆಮ್ ರಿಯಲಿ ಸಾರಿ. ನನ್ನಿಂದ ತುಂಬಾ ದೊಡ್ಡ ತಪ್ಪಾಗೋಗಿದೆ. ಐ ಆಮ್ ರಿಯಲಿ ಸಾರಿ. ದಯವಿಟ್ಟು ಒಂದೇ ಒಂದ್ಸಲ ನನ್ನ ಕ್ಷಮಿಸ್ಬಿಡು ಪ್ಲೀಸ್. ಅವ್ರನ್ನೆಲ್ಲ ಬಿಡ. ನೀನ್ ಯಾಕೋ ನನ್ನಿಂದ ಸತ್ಯನ ಮುಚ್ಚಿಟ್ಟೆ? ನಮ್ಮ ಮನೇಲಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ, ನಮ್ಮ ಮಧ್ಯೆ ಯಾವ ಸೀಕ್ರೆಟ್ಸು ಇಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನು ಸತ್ಯ ಮುಚ್ಚಿಟ್ಬಿಟ್ಟಿಯಲ್ಲೋ, ಅದೇ ಅದೇ ನಾನು ಎಲ್ರಿಗಿಂತ ಜಾಸ್ತಿ ನೋವು ಕೊಟ್ಟಿದ್ದು. ನಾನು ಇದನ್ನೆಲ್ಲ ನಿನ್ನ ಹತ್ರ ಅವತ್ತೇ ಹೇಳ್ಕೋಬೇಕು ಅಂತ ಅನ್ಕೊಂಡಿದ್ದೆ. ಪ್ರಾಬ್ಲಮ್ ಆಗತ್ತೆ, ಬೇಡ ಬೇಡ ಅಂತ ಎಲ್ರು ಸೇರಿ ನನ್ನ ತಡೆದ್ಬಿಟ್ರು. ಸೊ ನಾನು ಸುಮ್ಮನಾಗ್ಬಿಟ್ಟೆ. ನಾನೆಂತ ದಡ್ಡ ಗೊತ್ತೇನೋ? ಭಾಗ್ಯ ತಾಂಡವ್ ಗಂಡ ಹೆಂಡತಿ ಅನ್ನೋದು ಗೊತ್ತಾಗ್ದೆ ಅವರಿಬ್ಬರನ್ನು ಒಂದು ಮಾಡ್ಸಕ್ ಹೊರಟಿದ್ದೆ. ತಾಂಡವ್ ಭಾಗ್ಯನ್ಗೆ ಇಷ್ಟೊಂದು ನೋವು ಕೊಟ್ಟಿದ್ದಾನೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಅವರಿಬ್ಬರ ಮಧ್ಯೆ ಏನ್ ನಡೆದಿದೆ ಅನ್ನೋದನ್ನ ತಿಳ್ಕೊಳ್ದೆ ಭಾಗ್ಯನ ಹತ್ರ ಹೋಗಿ ನಿಮ್ ಎಕ್ಸ್ ಹಸ್ಬೆಂಡ್ ವಾಪಸ್ ಬಂದ್ರೆ ಒಪ್ಕೋತೀರಾ ಅಂತ ಕೇಳಿದೆ. ಅದರಿಂದ ಭಾಗ್ಯ ಅವ್ರಿಗೆ ತುಂಬಾ ನೋವು ಕೊಟ್ಟಿದ್ದೀನಿ. ತುಂಬಾ ಗಿಲ್ಟ್ ಫೀಲ್ ಆಗ್ತಿದೆ ಕಿಶನ್. ಏನ್ ಬ್ರೋ ನೀನು ಎಲ್ಲ ಸೇರಿ ನಿನಗ್ ಬೇಜಾರ್ ಮಾಡಿದ್ರೆ ನೀನ್ ನೋಡಿದ್ರೆ ಭಾಗ್ಯಂಗ್ ಬೇಜಾರಾಗದಂತ ಯೋಚನೆ ಮಾಡ್ತಿದ್ಯಲ್ಲ. ರೆಡಿಕ್ಯುಲಸ್ ಬ್ರೋ. ನೀನ್ ಮಾಡ್ದಾರೋ ತಪ್ಪಗೆ ನಿನ್ ಗಿಲ್ಟ್ ಫೀಲ್ ಮಾಡ್ಕೋಬೇಡ.